ಸಂವಿಧಾನ ಶಿಲ್ಪಿ ವಿಶ್ವ ಮಾನವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಭಾಳ ಲಘುವಾಗಿ ಮಾತಾಡಿದ್ದಾರೆ. ಅವರಿಗೆ ಅಪಮಾನವಾಗುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ನಾವ್ಯಾರೂ ಕೂಡ ಅದನ್ನು ಸಹಿಸೋದಿಲ್ಲ. ಅಂಬೇಡ್ಕರರು ಕೇವಲ ಯಾವುದೋ ಒಂದು ಜಾತಿ ಜನಾಂಗದ ನಾಯಕರಲ್ಲ. ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನವನ್ನು ಕೊಟ್ಟಂಥ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶದ ಜನರು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರೊಬ್ಬ ರಾಷ್ಟ್ರ ನಾಯಕರು ಅಷ್ಟೇ ಅಲ್ಲ, ವಿಶ್ವ ನಾಯಕರಾಗಿ ಇವತ್ತು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅಂಥ ನಾಯಕನಿಗೆ ಇವತ್ತು ಲಘುವಾಗಿ ಮಾತಾಡಿದಂಥ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಅವರು ಹೇಳಿದ್ದಾರೆ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥದ್ದು. ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಅಲ್ಲ. ಅಂಬೇಡ್ಕರ್ ಅನ್ನುವಂಥದ್ದು ನಮ್ಮ ಪ್ರಾಣ. ಅಂಬೇಡ್ಕರ್ ಅನ್ನುವಂಥದ್ದು ನಮ್ಮ ಉಸಿರು. ಬಹುಶಃ ಈ ಸಂವಿಧಾನ ಮತ್ತು ಅಂಬೇಡ್ಕರ್ರು ನಮ್ಮ ಜೀವನಾಡಿ. ಏನು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾದಂಥ ಸಮಾಜ ಬಹುಶಃ ಗುಲಾಮ್ಗಿರಿಗಿಂತ ಬಹಳ ಕೆಟ್ಟದಾದಂಥ ಅನಿಷ್ಟ ಪದ್ಧತಿ ಏನು ಅಸ್ಪೃಶ್ಯತೆ ಅಂತ ಆಚರಣೆ ಇತ್ತು, ಅಂಥ ಆಚರಣೆಗೆ ಎಲ್ಲಿ ಕೂಡ ನಾವು ಮನುಷ್ಯರು ಅನ್ನುವಂಥ ಭಾವನೆ ಕೂಡ ಇರಲಿಲ್ಲ. ನಾವು ಕೂಡ ಬೇರೆಯವರಂತೆ ಮನುಷ್ಯರಂತೆ ಬದುಕುವಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ದೇವರು ಬಂದು ನಮ್ಮನ್ನು ಕಾಪಾಡಲಿಲ್ಲ. ಬಹುಶಃ ನಮಗೆ ದೇವರ ರೂಪದಲ್ಲಿ ಬಂದು ಏನಾದರೂ ಕಂಡಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಒಂದು ಗೌರವಕ್ಕೆ ಸ್ವಲ್ಪ ಧಕ್ಕೆ ಬಂದರೆ ನಾವ್ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ವಿಶೇಷ ಅಂತಂದರೆ ಈ ಹುಬ್ಬಳ್ಳಿ ಧಾರವಾಡ ಸಮಸ್ತ ಜನತೆ ಮತ್ತು ಎಲ್ಲ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತರಾಗಿ ಒಬ್ಬ ರಾಷ್ಟ್ರ ನಾಯಕನಿಗೆ ಅವಮಾನ ಆಗಿದೆ ಅನ್ನುವಂಥದ್ದು ಸ್ವಯಂ ಪ್ರೇರಿತರಾಗಿ ಅವರೇ ಅಂಗಡಿಗಳನ್ನೆಲ್ಲ ಮುಚ್ಚಿದ್ದಾರೆ, ವ್ಯಾಪಾರ ವಹಿವಾಟು ಬಂದ್ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹುಶಃ ಏನು ವಿವಿಧ ದಲಿತ ಸಂಘಟನೆಗಳು, ಹಿಂದುಳಿದ ಸಮಾಜ, ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದ ಜನಾಂಗದ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿ ಭಾಳ ಈ ಒಂದು ಬಂದಿಗೆ ಯಶಸ್ವಿಯಾಗಿದೆ ಅನ್ನುವಂಥದ್ರಲ್ಲಿ ಅದಕ್ಕೆ ಕಾರಣೀಭೂತರಾದ ತಮಗೆಲ್ಲ ಅಭಿನಂದಿಸ್ತೀನಿ.